ಒಟ್ಟಾರೆ ಸಿದ್ದರಾಮಯ್ಯ ಬಣದ ನಾಯಕರೆಲ್ಲ ಈಗ ಡಿ.ಕೆ. ಶಿವಕುಮಾರ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಒನ್ ಪರ್ಸನ್ ಒನ್ ಪೋಸ್ಟ್ ಅನ್ನೋದನ್ನು ಪದೇ ಪದೇ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸು ಡಿ.ಕೆ.ಶಿ ಪವರ್ ಗೇಮ್ಗೆ ಸಿದ್ದು ಬಣದ ಬ್ರಹ್ಮಾಸ್ತ್ರ ಒಂದು ಸಿದ್ಧವಾಗ್ತಾ ಇದೆಯಂತೆ. ಏನದು? ಹೈಕಮಾಂಡ್ ಮುಂದೆ ಒನ್ ಪರ್ಸನ್ ಒನ್ ಪೋಸ್ಟ್ ದಾಳವನ್ನು ಉರುಳಿಸ್ತಕ್ಕಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ. ಶಿವಕುಮಾರ್ ಕೆಳಗಿಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರಾ ಸಿಎಂ ಆಪ್ತ ಸಚಿವರು ಅಂತ. ಸಿಎಂ ದೆಹಲಿ ಭೇಟಿ ಮತ್ತು ಬೆಳಗಾವಿ ಕಾಂಗ್ರೆಸ್ ಸಮಾವೇಶದ ಬಳಿಕ ಹೊಸ ಆಟ ಶುರುವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಬಣ ಬಡಿದಾಟ. ಗೊತ್ತಿಲ್ಲ, ಅಜೆಂಡಾ ಏನಂತ ಗೊತ್ತಿಲ್ಲ. ಒಂದು ನಾನು ಕೂಡ ಗೆಸ್ ಮಾಡ್ತಾ ಇದ್ದೇನೆ ನಿಮ್ಮ ಹಾಗೇನೆ, ಯಾಕೆಂದರೆ ಇನ್ನೂ ಶಾಸಕಾಂಗ ಪಕ್ಷದಿಂದ ನಮಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಅನೇಕ ಶಾಸಕರುಗಳಿಗೆ ಅವರ ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಈಗ ಕಾಂಗ್ರೆಸ್ನಲ್ಲಿ ಒನ್ ಪರ್ಸನ್ ಒನ್ ಪೋಸ್ಟ್ ದಾಳ ಶುರುವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಯಾಕೆ ಉಪಮುಖ್ಯಮಂತ್ರಿ ಪಟ್ಟ, ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಪ್ರಯತ್ನಗಳು ಇದು ಹೈಕಮಾಂಡ್ ಮುಂದೆ ಫಲಪ್ರದ ಆಗುತ್ತಾ? ಸಾಧ್ಯ ಇದೆಯಾ ಈ ಡೆವಲಪ್ಮೆಂಟ್ ಈಗ ಸದ್ಯಕ್ಕೆ ಅಂತ? ಅರವಿಂದ್, ಪ್ರಮುಖವಾಗಿ ಒನ್ ಪರ್ಸನ್ ಒನ್ ಪೋಸ್ಟ್ ಅನ್ನೋದು AICC ಮಟ್ಟದಲ್ಲಿ ಇದ್ದರೂ ಕೂಡ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ಕಾಲಕ್ಕೆ ತಕ್ಕಂತೆ ಆ ಒಂದು ನಿಯಮಾವಳಿಗಳನ್ನು ಬದಲಾವಣೆ ಮಾಡಿಕೊಂಡಿದ್ದು ಕೂಡ ಇದೆ. ಅಂದರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಈ ಒಂದು ಒನ್ ಪೋಸ್ಟ್ ಒನ್ ಪರ್ಸನ್ ಅನ್ನೋದು ಏನಿದೆ ಇದನ್ನು ಕೂಡ ಚೇಂಜ್ ಮಾಡಿಕೊಂಡಂಥ ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ನೆರೆಯ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ತಲೆದೋರದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಬದಲಾವಣೆಯನ್ನು ಮಾಡಿದರು. ಆದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಬದಲಾವಣೆಗಳು ಇದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಇರ್ತಕ್ಕಂಥ ಒಂದು ಜವಾಬ್ದಾರಿಯುತ ಸ್ಥಾನ ಏನಿದೆ ಆ ಸ್ಥಾನವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನೋಡೋದೇ ಬೇರೆ ರೀತಿಯಲ್ಲಿ. ಹಾಗಾಗಿಯೇ ಆ ಒಂದು CM ಆಯ್ಕೆಯ ಸಂದರ್ಭದಲ್ಲಿ ಒಂದು ಸೂತ್ರವನ್ನು ಮುಂದಿಟ್ಟಂಥ ವೇಳೆ ಇದೇ ಕೆ.ಸಿ. ವೇಣುಗೋಪಾಲ್ ಅವರು ಬಹಿರಂಗವಾಗಿ ಹೇಳಿದರು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ DCM ಆಯ್ಕೆಯಾಗಿದ್ದಾರೆ. ಯಾವುದೇ ರೀತಿಯ 1, 2, 3 DCM ಇರೋದಿಲ್ಲ, ಒಂದೇ DCM ಇರ್ತಾರೆ. ಜೊತೆಗೆ ಲೋಕಸಭಾ ಚುನಾವಣೆಯ ತನಕವೂ ಕೂಡ KPCC ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದುವರಿತಾರೆ ಅಂತ. ಹಾಗಾಗಿ ಇದನ್ನೇ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಆಪ್ತ ಬಣದಿಂದ ಗೇಮ್ ಪ್ಲಾನ್ ಈಗ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳಾಗಿದೆ. ಹಾಗಾಗಿ ಬೇರೆ ಬೇರೆ ರೀತಿಯ ಮುಂದಿನ ದಿನಗಳಲ್ಲೂ ಕೂಡ ಚುನಾವಣೆಗಳು ಬರಬೇಕಾಗತ್ತೆ ಮತ್ತು ಅದಕ್ಕೆ ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಘಟನೆ ಮಾಡಿದ್ರೆ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋಕ್ಕೆ ಮುಂದಾಗಿದ್ದಾರೆ. ಈ ಡಿ.ಕೆ. ಶಿವಕುಮಾರ್ ಅವ್ರನ್ನ KPCC ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ಮುಂದಿನ ಪವರ್ ಶೇರ್ ಗೇಮ್ನಲ್ಲಿ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಿಗೆ ತೆಗೆದುಕೊಂಡೋಗಿ ಅಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಚದುರಂಗದಾಟವನ್ನು ಕೂಡ ಆಡ್ಬೋದು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಬಣದ ಆಪ್ತ ಸಚಿವರಿಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಒನ್ ಪರ್ಸನ್ ಒನ್ ಪೋಸ್ಟ್ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಏಕಾಏಕಿಯಾಗಿ ಸಿದ್ದರಾಮಯ್ಯನವರು ಕೂಡ ಆ ಒಂದು ಆಪ್ತ ಸಚಿವರ ಬ್ರಹ್ಮಾಸ್ತ್ರಕ್ಕೆ ಎಲ್ಲ ಒಂದು ಕಡೆ ಗ್ರೀನ್ ಸಿಗ್ನಲನ್ನು ಕೊಟ್ಟು ಅವರು ಕೂಡ ಅದ್ರ ಜೊತೆಗೆ ಭಾಗಿಯಾಗೋದಕ್ಕೆ ಸದ್ಯಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ನುರಿತ ರಾಜಕಾರಣಿ, 4 ಗೋಡೆ ಮಧ್ಯೆ ರಾಜಕಾರಣವನ್ನು ಹೇಗೆ ಮಾಡಬೇಕು, ಯಾವ ರೀತಿ ದಾಳ ಉರುಳಿಸಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ನಡೆಯೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಸಮಾವೇಶದ ಬಳಿಕ ಜನವರಿ 26ರ ನಂತರ ಎಲ್ಲೋ ಒಂದು ಕಡೆ ಈ ಒಂದು ಒನ್ ಪರ್ಸನ್ ಒನ್ ಪೋಸ್ಟ್ ಒಂದು ಬ್ರಹ್ಮಾಸ್ತ್ರ ಏನಿದೆ ಅದು ಮತ್ತಷ್ಟು ಕಾವು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರವೀಶ್. ನೋಡೋಣ, ಇವಾಗ ಪ್ರಯತ್ನಗಳಾಗ್ತಾ ಇದೆ. 4 ಗೋಡೆಗಳ ನಡುವೆ ನಡೀತಕ್ಕಂಥ ಪ್ಲಾನಿಂಗ್ಸ್ ಎಲ್ಲ ಅದು ಕಾರ್ಯರೂಪಕ್ಕೆ ಬರುತ್ತಾ ಅಂತ ಕಾದು ನೋಡೋಣ.